ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಭುವನೇಂದ್ರ ಕಿದಿಯೂರವರ ಮತ್ತೊಂದು ಆದರ್ಶ ತನ್ನ ಮಗನನ್ನು ತಯಾರು ಮಾಡ್ತಾ ಇರೋದು. ಧಾರ್ಮಿಕ ಒಂದು ಕ್ಷೇತ್ರದಲ್ಲಿ ನಮ್ಮ ಮಕ್ಕಳನ್ನು ನಾವು ತಯಾರು ಮಾಡಲಿಲ್ಲ ಹೇಳಿದರೆ ನಮ್ಮ ಒಂದು ತಲೆಮಾರಿಗೆ ಅದೆಲ್ಲ ನಿತ್ತು ಹೋಯಿತು ಅಂತ ಹೇಳಿ ಲೆಕ್ಕ. ಹಾಗಾಗಬಾರದು ಅಂತ ಹೇಳಿ ಅವರು ತನ್ನ ಮಗನನ್ನು ಈ ಕ್ಷೇತ್ರದಲ್ಲಿ ಮೊದಲಿನಿಂದಲೂ ಕೂಡ ತಯಾರು ಮಾಡ್ತಾಯಿದ್ದಾರೆ. ಆದ್ದರಿಂದಲೇ ನಿಜವಾದ ಲೀಡರ್ ಯಾರಂದರೆ ಯಾರು ಸೆಕೆಂಡ್ ಲೈನನ್ನು ಯಾವಾಗಲೂ ಕೂಡ ಅವರು ರೆಡಿ ಮಾಡ್ತಾ ಇರ್ತಾರೋ ಅವರು ನಿಜವಾದ ಲೀಡರು. ಭುವನೇಂದ್ರ ಕಿದಿಯೂರವರು ನಮ್ಮ ಜಿತೇಶ್ ಅವರನ್ನು ಈ ಧಾರ್ಮಿಕ ಕ್ಷೇತ್ರದಲ್ಲಿ ಆ ಒಂದು ಬದ್ಧತೆ ಬರಬೇಕು ಅಂತ ಹೇಳಿ ಮೊದಲಿನಿಂದಲೂ ತಯಾರು ಮಾಡಿಕೊಂಡು ಬಂದಿದ್ದಾರೆ. ಇದೆಲ್ಲ ತಂದೆ ತಾಯಿಗಳಿಗೂ ಕೂಡ ಆದರ್ಶವಾಗಿದೆ. ನಿಮ್ಮ ಮನೆಯಲ್ಲಿ ನಡೀತಕ್ಕಂತಹ ಧಾರ್ಮಿಕ ಆಚರಣೆಗಳು ಏನಿದೆ ಅದು ಮುಂದುವರಿಯಬೇಕಾದರೆ ನೀವು ಬದುಕಿರುವಾಗಲೇ ನಿಮ್ಮ ಮಕ್ಕಳಿಗೆ ಟ್ರೈನಿಂಗ್ ಕೊಡಬೇಕು ಹೊರತು ಆಮೇಲೆ ಎಲ್ಲಿಯೂ ಕೂಡ ಟ್ರೈನಿಂಗ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈಗ ಮನೆಗಳಲ್ಲಿ ಅಜ್ಜ ಅಜ್ಜಿಯಂದರು ಅಥವಾ ಅವಿಭಕ್ತ ಕುಟುಂಬವೇ ಹೋಗಿದೆ. ಹಾಗಾಗಿ ನಾವು ಬದುಕಿರುವಾಗಲೇ ನಮ್ಮ ಮಕ್ಕಳನ್ನು ಈ ಕ್ಷೇತ್ರದಲ್ಲಿ ಧಾರ್ಮಿಕವಾಗಿ ಬೆಳೆಸುವುದು ಬಹಳ ಮುಖ್ಯ ಅಂತ ಒಂದು ದೊಡ್ಡ ಕೆಲಸವನ್ನು ಭುವನೇಂದ್ರ ಕಿದಿಯೂರು ಮಾಡ್ತಾ ಇದ್ದಾರೆ. ಅದಕ್ಕೆ ಸರಿಯಾಗಿ ಜಿತೇಶ್ ಅವರು ತಂದೆಯ ದಾರಿಯಲ್ಲಿ ಶ್ರದ್ಧೆಯಿಂದ ಅವರು ಕೂಡ ಮುಂದುವರಿತಾ ಇದ್ದಾರೆ. ಅದಕ್ಕೋಸ್ಕರ ನಾವು ವಿಶೇಷವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಭುವನೇಂದ್ರ ಕಿದಿಯೂರವರು ಆಚಾರ್ಯರು ಕೂಡ ಫಲ ಸಮರ್ಪಣೆಯನ್ನು ಮಾಡಿ ಗೌರವವನ್ನು ಅರ್ಪಣೆ ಮಾಡಬೇಕು. ಕಿದಿಯೂರು ಕುಟುಂಬ ಬಂಧುಗಳು ಆಗಮಿಸಿದ್ದಾರೆ. ಅವರು ಕೂಡ ಪರ್ಯಾಯ ಶ್ರೀಪಾದರ ಬಳಿಯಲ್ಲಿ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಭುವನೇಂದ್ರ ಕಿದಿಯೂರವರ ಬಂಧುಗಳು ಅವರು ಕೂಡ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಆಚಾರ್ಯರು ಪರ್ಯಾಯ ಶ್ರೀಪಾದರಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ರಾಮನಾಥಾಚಾರ್ಯರು ಜಿತೇಶ್ ಕಿದಿಯೂರು ಕೂಡ ಪರ್ಯಾಯ ಶ್ರೀಪಾದ ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸಬೇಕು. ಆಚಾರ್ಯರು ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಆಚಾರ್ಯರ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು. ಇವತ್ತು 18 ದಿವಸಗಳ ಪರ್ಯಂತ ಭಗವದ್ಗೀತೆಯ ಒಂದು ಪ್ರವಚನವನ್ನು ನೀಡಿದ ಶ್ರೀ ರಾಮನಾಥಾಚಾರ್ಯರ ಪ್ರವಚನದ ಮಂಗಳದ ದಿವಸ ಮೋದಿಯವರು ಕೂಡ ಬಂದು ಹೋದಂತಹ ಸಂತೋಷ ಆಗಿದೆ. ಇವತ್ತು 18 ಅಧ್ಯಾಯಗಳ ಈ ಒಂದು ಪ್ರವಚನವನ್ನು ಕೂಡ ನಾವು ಮಂಗಳ ಮಾಡ್ತಾ ಇದ್ದೇವೆ. ನಮ್ಮ ರಾಮನಾಥಾಚಾರ್ಯರು ಈ ಒಂದು ದೊಡ್ಡ ಸಾಧನೆ ಮಾಡಿದ್ದಕ್ಕೆ ವಿಶೇಷವಾದ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ರಾಮನಾಥಾಚಾರ್ಯರು ಗೀತಾ ಮಂದಿರದಲ್ಲಿಯೂ ಕೂಡ ನಿರಂತರ ಗೀತಾ ಪ್ರವಚನದಲ್ಲಿ ಭಗವದ್ಗೀತೆಯ ಒಂದೊಂದು ಇಂಚನ್ನು ಕೂಡ ಒಂದೊಂದು ಶಬ್ದವನ್ನು ಹಿಡಿದು ಅದರ ಪ್ರವಚನವನ್ನು ಮಾಡಿದರು. ಈಗ ಅದರೆಲ್ಲದರ ಸಂಗ್ರಹ 18 ದಿವಸಗಳಲ್ಲಿ ಹೊಸ ವಿಚಾರಗಳನ್ನು ಮಂಡಿಸುವ ಜೊತೆಗೆ ಈ ಪ್ರವಚನವನ್ನು ಮಾಡಿದ್ದಕ್ಕೆ ನಾವು ಅವರಿಗೆ ವಿಶೇಷವಾದ ಆಮೋದವನ್ನು ಸಂತೋಷವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದೇ ರೀತಿ ಜ್ಞಾನ ಕಾರ್ಯ ರಾಮನಾಥಾಚಾರ್ಯರ ಮುಖಾಂತರ ಆಗಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಗೀತೆಯ ಬಗ್ಗೆ ಇಷ್ಟು ಒಂದು ಆಸಕ್ತಿ ಅಥವಾ ಶ್ರದ್ಧೆ ನಮಗೆ ಪ್ರೇಮ ಬರಲಿಕ್ಕೆ ಕಾರಣ ಏನು ಹೇಳಿದರೆ ಬಹುಶಃ ನಾವು ಇದು ಹೇಳಬೇಕು. ಇಂದ್ರ ಶಬ್ದ ಇದ್ದವರಿಗೆ ಸ್ವಲ್ಪ
ಗೀತೆಯ ಬಗ್ಗೆ ವಿಶೇಷ ಆಸಕ್ತಿ ಅಂತೇಳಿ ನಮ್ಮ ಭುವನೇಂದ್ರ ಎಂಬವರು ಅವರು ಕೂಡ ಇಂದ್ರ ಪದದ ಒಂದು ಹೆಸರುಳ್ಳವರಾದ್ದರಿಂದ ಭುವನೇಂದ್ರ ಅವರಿಗೆ ಭಗವದ್ಗೀತೆ ಅಂದರೆ ಅದು ಬಹಳ ಆಸಕ್ತಿ ಇರತಕ್ಕಂತಹ ವಿಷಯ. ಅವರು ಸ್ವಯಂ ಪ್ರೇರಿತರಾಗಿ ವರ್ಷಾನುಗಟ್ಟಲೆ ಭಗವದ್ಗೀತೆಯ ಬಗ್ಗೆ ಈ ಒಂದು ಪ್ರವಚನವನ್ನು ನಡೆಸ್ತಾ ಇದ್ದಾರೆ. ಒಬ್ಬ ಉದ್ಯಮಿಯಾಗಿ ಧಾರ್ಮಿಕ ಕ್ಷೇತ್ರದಲ್ಲಿ ಇಷ್ಟೊಂದು ಆಸಕ್ತಿ ಅಥವಾ ಇಷ್ಟೊಂದು ಶ್ರದ್ಧೆಯನ್ನು ಬೆಳೆಸಬೇಕಾದ್ರೆ ಅದು ನಿಜವಾಗಿ ಹೃದಯದಲ್ಲಿದ್ದರೆ ಮಾತ್ರ ಸಾಧ್ಯ. ಸ್ವಾಮಿಗಳು ಅಥವಾ ಧಾರ್ಮಿಕ ವ್ಯಕ್ತಿಗಳಾಗಿ ಇದ್ದವರು ಅದು ಅವರ ಡ್ಯೂಟಿಯಾಗಿರ್ತದೆ. ಆದರೆ ಹೋಟೆಲ್ ಉದ್ಯಮದಲ್ಲಿದ್ದವರಿಗೆ ಗೀತಾ ಪ್ರವಚನ ಮಾಡಿಸುವುದೇನು ಡ್ಯೂಟಿ ಅಂತ ಹೇಳಿ ಅನಿಸುವುದಿಲ್ಲ. ಆದರೆ ಅವರ ಸ್ವಯಂ ಪ್ರೇರಣೆಯಿಂದ ಸ್ವಯಂ ಭಕ್ತಿಯಿಂದ ಈ ಭಗವದ್ಗೀತೆಯ ಒಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹೇಳಿದರೆ ಬಹುಶಃ ಆ ಅರ್ಜುನನ ಹೆಸರಿನ ಪ್ರತಿಫಲನ ಯಾರ ಹತ್ರ ಇದೆ ಅವರಿಗೆಲ್ಲ ಗೀತೆಯ ಮೇಲೆ ಆಸಕ್ತಿ ಇದೆ. ಯಾಕೆಂದರೆ ಇಂದ್ರ ಅಂತ ಹೇಳಿದರೆ ಅದು ಅರ್ಜುನ. ಆದ್ದರಿಂದ ಅರ್ಜುನನ ಹೆಸರನ್ನು ಅವರು ಇಟ್ಟಿದ್ದರಿಂದ ಭುವನೇಂದ್ರ ಅಂತ ಹೇಳಿದರೆ 3 ಲೋಕವನ್ನು ಗೆದ್ದಂತಹ ಅರ್ಜುನ. ಆದ್ದರಿಂದ ಅರ್ಜುನನ ಹೆಸರಿನ ಒಂದು ಚಿಕ್ಕ ಒಂದು ಲೇಪ ಅವರ ಹೆಸರಲ್ಲಿದ್ದರಿಂದ ಭಗವದ್ಗೀತೆಯನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಎಂಬಂತಹ ತುಡಿತ ಅದು ಬಂದಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅವರ ಈ ಒಂದು ಕೊಡುಗೆ ಕೃಷ್ಣ ಮುಖ್ಯ ಪ್ರಾಣದೇವರಲ್ಲಿ ಇರತಕ್ಕಂತಹ ಭಕ್ತಿ ಅದು ಅತ್ಯಂತ ಒಂದು ಆದರ್ಶವಾದದ್ದು, ಬೇರೆಯವರಿಗೆ ಅದು ಅನುಕರಣೀಯವಾದದ್ದು. ಕೃಷ್ಣನ ಸೇವೆ ಹಾಗೆ ಪ್ರಾಣದೇವರ ಸೇವೆ ಹಾಗೆ ಭಗವದ್ಗೀತೆಯ ಸೇವೆ ಅದು ಅತ್ಯಂತ ಶ್ರೇಷ್ಠವಾದದ್ದು. ನಾವು ಲೌಕಿಕವಾಗಿ ಏನೇ ದೊಡ್ಡ ಸಾಧನೆ ಮಾಡಿದರೂ ಕೂಡ ಅದರ ಅಸ್ತಿತ್ವ ಶಾಶ್ವತವಾಗಿ ಇಲ್ಲ. ಆದರೆ ಅವರು ದೊಡ್ಡ ದೊಡ್ಡ ಹೋಟೆಲ್ಗಳನ್ನು ಮಾಡಿರಬಹುದು, ಅದೇ ರೀತಿ ಈಗ ದೊಡ್ಡ ಸ್ಕೂಲನ್ನು ಕೂಡ ಮಾಡಿದ್ದಾರೆ. ಆದರೆ ಕೊನೆಯ ತನಕ ಇರತಕ್ಕದ್ದು ಏನಂದರೆ ಗೀತಾ ಪ್ರವಚನ, ಕೃಷ್ಣ ಮುಖ್ಯ ಪ್ರಾಣದೇವರ ಸೇವೆ ಅದು ಶಾಶ್ವತವಾದಂಥ ಸಾಧನೆ. ಅಂತಹ ಶಾಶ್ವತವಾದ ಸಾಧನೆಯನ್ನು ಅವರು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾದಂಥ ಒಂದು ಅಂಶ ಏನು ಹೇಳಿದರೆ, ಲೌಕಿಕವಾಗಿ ಎಷ್ಟು ಸಾಧನೆ ಮಾಡಿದರೂ ಕೂಡ ಅದರ ಮೌಲ್ಯ ಕುಸಿತಾ ಹೋಗ್ತದೆ. ಆದರೆ ಆಧ್ಯಾತ್ಮಿಕವಾಗಿ ಅಲೌಕಿಕವಾಗಿ ಮಾಡಿದಂಥ ಸಾಧನೆಯ ಮೌಲ್ಯ ಬೆಳೀತಾ ಹೋಗ್ತದೆ. ನಾವು ಕಾಲ ಹೋದಷ್ಟು ನಾವು ಮಾಡಿದ ಆಧ್ಯಾತ್ಮಿಕ ಸಾಧನೆಗೆ ಬೆಲೆ ಬರ್ತದೆ ಹೊರತು ಲೌಕಿಕ ಸಾಧನೆಗೆ ಬೆಲೆ ಬರುವುದಿಲ್ಲ. ಹಾಗಾಗಿ ಅವರ ಈ ಆಧ್ಯಾತ್ಮಿಕ ಸಾಧನೆ ಅದು ಬಹಳ ಒಂದು ಶ್ರೇಷ್ಠವಾದಂತಹ ಸಾಧನೆಯಾಗಿದೆ. ಅಂತಹ ಸಾಧನೆಯನ್ನು ಮಾಡಿದವರಿಗೆ ನಾವು ವಿಶೇಷವಾದ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೀಡ್ತಾ, ಭುವನೇಂದ್ರ ಕಿದಿಯೂರವರ ಮುಖಾಂತರ ಇಂತಹ ಜ್ಞಾನ ಕಾರ್ಯ ನಿರಂತರ ನಡೆಯಲಿ ಎಂಬಂತಹ ಹಾರೈಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾರೆ.